ಶ್ರೀನಿವಾಸಪುರದಲ್ಲಿ ಜಮೀನು ವಿವಾದ ಭುಗಿಲೆದ್ದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ, ಬನ್ನಿ ನೋಡೋಣ. ಶ್ರೀನಿವಾಸಪುರದಲ್ಲಿ ಜಮೀನು ವಿವಾದ, ವಿದೇಶದಲ್ಲಿರುವ ಮಾವನ ಆಸ್ತಿ ಕಬಳಿಕೆಗೆ ಯತ್ನ, ಜಮೀನುದಾರಿ ಮುಚ್ಚಿ ದೌರ್ಜನ್ಯ ಎಸಗುತ್ತಿರುವ ಆರೋಪ. ಮಾಲೀಕರು ವಿದೇಶದಲ್ಲಿ ಇರುವುದೇ ಶಿವಪ್ರಸಾದ್ಗೆ ಬಂಡವಾಳ. ಶಿವಪ್ರಸಾದ್ ಮೇಲೆ ಮಾಲೀಕರ ಸಂಬಂಧಿ ಕಲ್ಯಾಣ್ ಆರೋಪ ಮಾಡಿದ್ದಾರೆ. ಶ್ರೀನಿವಾಸಪುರದಲ್ಲಿ ಜಮೀನು ವಿವಾದ, ವಿದೇಶದಲ್ಲಿರುವ ಮಾವನ ಆಸ್ತಿ ಕಬಳಿಕೆಗೆ ಯತ್ನ ನಡೀತಾ ಇದೆ. ಜಮೀನುದಾರಿ ಮುಚ್ಚಿ ದೌರ್ಜನ್ಯ ಎಸಗುತ್ತಿದ್ದಾರೆ ಎಂಬ ಆರೋಪವನ್ನ ಮಾಡಿದ್ದಾರೆ. ಮಾಲೀಕರು ವಿದೇಶದಲ್ಲಿ ಇರುವುದೇ ಶಿವಪ್ರಸಾದ್ಗೆ ಬಂಡವಾಳ ಎಂಬ ಆರೋಪವನ್ನ ಮಾಲೀಕರ ಸಂಬಂಧಿ ಕಲ್ಯಾಣ್ ಆರೋಪಿಸಿದ್ದಾರೆ. ಶ್ರೀನಿವಾಸಪುರ ತಾಲೂಕಿನ ಚಿಲ್ದಿಗಾನಹಳ್ಳಿ ಗ್ರಾಮದಲ್ಲಿ ಜಮೀನಿನ ದಾರಿ ವಿಚಾರವಾಗಿ ವಿವಾದವೊಂದು ಭುಗಿಲೆದ್ದಿದ್ದು, ಆಸ್ಟ್ರೇಲಿಯಾದಲ್ಲಿರುವ ಅನಿವಾಸಿ ಭಾರತೀಯರೊಬ್ಬರ ಜಮೀನಿಗೆ ಅಕ್ರಮವಾಗಿ ದಾರಿ ಬಂದ್ ಮಾಡಿ ಸುಳ್ಳು ಕೇಸ್ ದಾಖಲಿಸುತ್ತಿರುವ ಬಗ್ಗೆ ಸಂತ್ರಸ್ತ ಕುಟುಂಬವು ಮಾಧ್ಯಮಗಳ ಮುಂದೆ ಅಳಲು ತೋಡಿಕೊಂಡಿದೆ. ಚಿಲ್ದಿಗಾನಹಳ್ಳಿ ಗ್ರಾಮದ ಸರ್ವೆ ನಂಬರ್ 154/1ರಲ್ಲಿ ಗುಂಡನಮತ್ತ ಕಲ್ಯಾಣ್ ಎಂಬುವವರ ಮಾವನ ತೋಟವಿದ್ದು, ಅವರು ಪ್ರಸ್ತುತ ಆಸ್ಟ್ರೇಲಿಯಾದಲ್ಲಿ ವಾಸವಾಗಿದ್ದಾರೆ. ಈ ತೋಟದ ಉಸ್ತುವಾರಿಯನ್ನ ಕಲ್ಯಾಣ್ ಅವರ ಕುಟುಂಬವೇ ನೋಡಿಕೊಳ್ಳುತ್ತಿದೆ. ಆದರೆ ಪಕ್ಕದ ಚಿಲ್ದಿಗಾನಹಳ್ಳಿ ಗ್ರಾಮದ ಶಿವಪ್ರಸಾದ್ ಎಂಬುವವರು ಹಳೆಯ ಕಾಲದಿಂದಲೂ ಇದ್ದ ದಾರಿಯನ್ನ ಬಂದ್ ಮಾಡಿ ತೊಂದರೆ ನೀಡುತ್ತಿದ್ದಾರೆ ಎಂದು ಆರೋಪಿಸಲಾಗಿದೆ. ಶಿವಪ್ರಸಾದ್ ಎಂಬುವವರ ಸರ್ಕಾರಿ ಜಾಗವನ್ನ ಒತ್ತುವರಿ ಮಾಡಿಕೊಂಡು ಅಲ್ಲಿನ ಗಿಡಗಳನ್ನ ಕತ್ತರಿಸುತ್ತಿದ್ದಾರೆ. ಇದು ಸರ್ಕಾರಿ ಜಾಗ, ನಾನು ನಿಮ್ಮ ಮೇಲೆ ಕೇಸ್ ಹಾಕುತ್ತೇನೆ ಎಂದು ಬೆದರಿಕೆ ಹಾಕುತ್ತಾ ದಾರಿ ಇಲ್ಲದಂತೆ ಮಾಡುತ್ತಿದ್ದಾರೆ. ಜಮೀನಿನ ಮಾಲೀಕರು ವಿದೇಶದಲ್ಲಿ ಇರುವುದನ್ನೇ ಬಂಡವಾಳ ಮಾಡಿಕೊಂಡು ಶಿವಪ್ರಸಾದ್ ದೌರ್ಜನ್ಯ ನಡೆಸುತ್ತಿದ್ದಾರೆ ಎಂದು ಕಲ್ಯಾಣ್ ದೂರಿದ್ದಾರೆ. ನಾವೇನು ಅವರ ಜಮೀನಿನ ಕಲ್ಲುಗಳನ್ನ ಕಿತ್ತಿಲ್ಲ ಅಥವಾ ಯಾವುದೇ ತೊಂದರೆ ಕೊಟ್ಟಿಲ್ಲ. ಇಲ್ಲಿನ ಕಲ್ಲುಗಳು ಹೇಗಿವೆಯೋ ಹಾಗೇ ಇವೆ. ಆದರೆ ಅವರು ಉದ್ದೇಶಪೂರ್ವಕವಾಗಿಯೇ ನಮಗೆ ತೊಂದರೆ ನೀಡುತ್ತಿದ್ದಾರೆ. ನಾವು ಇಲ್ಲಿಯೇ ಕೆಲಸ ಮಾಡಿಕೊಂಡು ಬದುಕುತ್ತಿದ್ದೇವೆ ಎಂದು ಕಲ್ಯಾಣ್ ಅಸಹಾಯಕತೆ ವ್ಯಕ್ತಪಡಿಸಿದ್ದಾರೆ. ವಿದೇಶದಲ್ಲಿರುವ ಮಾಲೀಕರ ಗೈರು ಹಾಜರಿಯನ್ನು ದುರ್ಬಳಕೆ ಮಾಡಿಕೊಳ್ಳುತ್ತಿರುವ ವ್ಯಕ್ತಿಯ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು. ಕೂಡಲೇ ಕಂದಾಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಸರ್ವೆ ನಡೆಸಿ ನಮಗೆ ನ್ಯಾಯ ಒದಗಿಸಿಕೊಡಬೇಕು ಎಂದು ಸಂತ್ರಸ್ತ ಕುಟುಂಬವು ಮನವಿ ಮಾಡಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡಲು ನಮ್ಮ ಸ್ಥಳೀಯ ವರದಿಗಾರರಾದಂತ ರಾಮಪ್ಪ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಾಮಪ್ಪ, ಏನಿದು ಜಮೀನು ವಿವಾದ? ಹೌದು ಸುರೇಖ, ಇಲ್ಲಿ ಚಲಗಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರುವಂತಹ 154/1 ಸರ್ವೆ ನಂಬರ್ ಅಲ್ಲಿ 1 ಎಕರೆ 3 ಕುಂಟೆ ಜಮೀನು ಇರುತ್ತೆ. ಈ ಜಮೀನಿಗೆ ಸಂಬಂಧಪಟ್ಟ ವ್ಯಕ್ತಿ ಆಸ್ಟ್ರೇಲಿಯಾದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಈ ಜಮೀನಿಗೆ ಜವಾಬ್ದಾರಿ ಎಲ್ಲ ಗುಣಮನಾಥ ಗ್ರಾಮದ ಕಲ್ಯಾಣ್ ಎಂಬುವರು ಕೆಲಸ ಮಾಡ್ತಿರ್ತಾರೆ ಸುರೇಖ ಅವರೇ. ಈ ವಿಚಾರದಲ್ಲಿ ಪಕ್ಕದ ಜಮೀನ್ ಆಗಿದ್ದಂತ ಶಿವಪ್ರಸಾದ್ ಅವರು ಒತ್ತುವರಿ ಮಾಡ್ಕೊಂಡು, ಅಂದ್ರೆ ಸರ್ಕಾರದಿಂದ ಕೆರೆ ಒತ್ತುವರಿ ಮಾಡ್ಕೊಂಡು ಅದರಲ್ಲಿ ಕೂಡ ಇವರು ದಾರಿ ಹೋಗೋದಕ್ಕೆ ಬರೋದಕ್ಕೆ ಅಡ್ಡಪಡಿಸಿದ್ರಂತೂ ಕಲ್ಯಾಣ್ ಅವರು ಆರೋಪ ಮಾಡ್ತಿದ್ದಾರೆ ಸುರೇಖ. ಈಗ ಆಸ್ಟ್ರೇಲಿಯಾದಿಂದ ಅವರ ಜಮೀನು ವಿವಾದದ ಬಗ್ಗೆ ಅವರಿಗೆ ವಿಚಾರ ತಿಳಿದಿದ್ಯಾ? ಹೌದು ಸುರೇಖ, ಇದ್ರ ಬಗ್ಗೆ ಆಲ್ರೆಡಿ ಅವರು ಸೋದರ ಮಾವಾಗಿಂತ ಕಲ್ಯಾಣ್ ಅವರು ನಮ್ಮ ಪತ್ರಿಕಾ ಮಾಧ್ಯಮದ ಜೊತೆ ಮಾತಾಡಿ ಈ ತರ ಆಸ್ಟ್ರೇಲಿಯಾದಲ್ಲಿ ಇದ್ದಾರೆ, ಇದು ಸಂಪೂರ್ಣ ಜವಾಬ್ದಾರಿಯನ್ನ ನಮ್ಗೆ ವಹಿಸ್ಕೊಟ್ಟಿದ್ದಾರೆ ಅನ್ನೋದು ಮಾಧ್ಯಮ ಮುಂದೆ ಹೇಳಿದ್ದಾರೆ ರೇಖಾ. ಈ ಬಗ್ಗೆ ಶಿವಪ್ರಸಾದ್ ಕೇಳಿದ್ರೆ ಅವ್ರು ಏನ್ ಹೇಳ್ತಾರೆ? ಸುರೇಖ, ಇದ್ರೆಲ್ಲ ನಾವು ಯಾವ್ದೇ ರೀತಿಯನ್ನು ಮಾಡಿಲ್ಲ. ಆದ್ರೆ ಅದು ಇವರು ಅಂದ್ರೆ ಕಲ್ಯಾಣ್ ಅವರು ಆರೋಪ ಮಾಡೋದೇನಂದ್ರೆ, ಈಗ ಬೇಕಂತಾನೆ ಕಲ್ಲು ಉಳುವಂತದ್ದು, ಎಲ್ಲ ಬೇಕಾದ ಪೊಲೀಸ್ ಇಲಾಖೆಯಲ್ಲಿ ಕಂಪ್ಲೇಂಟ್ ಕೊಡುವಂತದ್ದು, ನಮ್ಮನ್ನ ಬೆದರಿಕೆ ಮಾಡುವಂತದ್ದು, ದೌರ್ಜನ್ಯ ಮಾಡುವಂತದ್ದು ಅಂತ ಆರೋಪ ಮಾಡಿದ್ದಾರೆ ಸುರೇಖ ಕಲ್ಯಾಣ್ ಅವರು. ಈಗ ಪೊಲೀಸ್ ಕಂಪ್ಲೇಂಟ್ ಮಾಡಿದ್ದಾರಾ? ಇಲ್ಲ, ಇವ್ರ ವಿರುದ್ಧವಾಗಿ ಶಿವಪ್ರಸಾದ್ ಅವರು ಕಲ್ಯಾಣ್ ಅವರು ಅಂದ್ರೆ ಈ ಯಾರಿದ್ದಾರೆ ಈ ಆಸ್ಟ್ರೇಲಿಯಾದಿರುವಂತ ವ್ಯಕ್ತಿ ಅವರ ಮೇಲೆ ಪರೋಕ್ಷವಾಗಿ ಹಾಗೂ ಕಲ್ಯಾಣ್ ಅವರ ಮೇಲೆ ಕಂಪ್ಲೇಂಟ್, ಅಂದ್ರೆ ಇವರು ಆಲ್ರೆಡಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇವ್ರ ಮೇಲೆ. ಹೌದು ಸುರೇಖ. ಈಗ ಇವರು ನಮ್ಮ ಮೇಲೆ ಸುಳ್ಳು ಅಪರಾಧ ಹಾಕಿದ್ದಾರೆ ಅಂತ ಮನವಿ ಮಾಡಿದ್ದಾರೆ. ಹೌದು ಸುರೇಖ. ಎಸ್ ರಾಮಪ್ಪ, ಧನ್ಯವಾದ. ತಾಲೂಕು ಗುಣಮನಾಥ ಗ್ರಾಮ. ಇವರು ಇದು ನಮ್ಮದೇ ತೋಟ, ನಮ್ಮ ಮಾವರದು. ಅವ್ರು ಆಸ್ಟ್ರೇಲಿಯಾದಲ್ಲಿದ್ದಾರೆ. ಈ ಚಲ್ದಿಗಾನಹಳ್ಳಿ ಗ್ರಾಮದ ಶಿವಪ್ರಸಾದ್ ಅನ್ನೋರು ನಮ್ಮ ಮೇಲೆ ಸುಳ್ಳು ಕೇಸುಗಳು ಹಾಕ್ಕೊಂಡು ನಮ್ಗೆ ದಾರಿ ಇಲ್ಲದೆ ಮಾಡ್ತಾ ಈ ಕಾಡು ಜಮೀನೆಲ್ಲ ಒತ್ತುವರಿ ಮಾಡಿಕೊಂಡು ಗಿಡಗಳನ್ನೆಲ್ಲ ಹೊಡ್ಕೊಂಡು, ಮತ್ತು ನಮ್ಮ ಕಡೆ ನಮ್ಮದು ಹಳೆ ಕಾಲದಿಂದ ದಾರಿ ಇದೆ, ಆ ದಾರಿಗೆ ನಮಗೆ ತೊಂದರೆ ಮಾಡಿಕೊಂಡು ಮುಂದೆ ಬರ್ತಾ ಇದ್ದಾರೆ ಅವರು. ಕೇಳಿದ್ರೆ ಗೌರ್ಮೆಂಟ್ ಜಮೀನು, ನಾವು ನಿನ್ನ ಮೇಲೆ ಸುಳ್ಳು ಕೇಸುಗಳು, ಬರೀ ಸುಳ್ಳು ಕೇಸುಗಳೇ ಇವತ್ತಿಂದ ಅವ್ರದ್ದು. ನಮ್ಮದೆಲ್ಲ ನೋಡಿ, ಕಲ್ಲುಗಳೆಲ್ಲ ನೋಡಿ ಅಲ್ಲೇ ಇದೆ, ನೀಟಾಗಿದೆ, ಯಾವುದು ನಾವು ಕಿತ್ತಿಲ್ಲ, ಅವ್ರಿಗೆ ಯಾವುದೇ ತೊಂದರೆ ನಾವು ಕೊಟ್ಟಿಲ್ಲ. ಅವ್ರು ನಮ್ಮ ಮೇಲೆ ಸುಳ್ಳು ಇದು ಮಾಡ್ತಾ ಇದ್ದಾರೆ. ಕಂದಾಯ ಇಲಾಖೆಯವ್ರು ಬಂದು ನಮಗೆ ನ್ಯಾಯ ಮಾಡಿಕೊಡ್ಬೇಕು.
ಅವ್ರು ಆಸ್ಟ್ರೇಲಿಯಾದಿಂದ ಬರೋಕ್ಕಾಗಲ್ಲ. ನಮ್ಮ ಮಾವರು ನಾವೇ ಇಲ್ಲಿ ದುಡಿಮೆ ಮಾಡ್ಕೊಂಡಿದ್ದೀವಿ. ಅದಕ್ಕೆ ನಮಗೆ ದಾರಿ ಕೊಡದೆ ಸುಮ್ಮನೆ ಸುಳ್ಳು ಕೇಸ್ಗಳು ಹಾಕ್ಕೊಂಡು ತೊಂದರೆ ಡೈಲಿ ಕೊಡ್ತಾ ಇದ್ದಾರೆ. ಅದಕ್ಕೆ ನ್ಯಾಯ ನೀಡಬೇಕೆಂದು ಕಂದಾಯ ಇಲಾಖೆಯವ್ರನ್ನ ಬೇಡ್ಕೊತಾ ಇದ್ದೀವಿ.